ದಕ್ಷಿಣ ಉಪಚುನಾವಣೆ ದಿನಕ್ಕೆ ರಂಗೇರ್ತಾ ಇದೆ. ಹೆಂಗಿದೆ ರೀ ಬಿಸಿ? ಬಿಸಿ ಚೆನ್ನಾಗಿದೆ. ಈಗ ಬಿಸಿಲೇರ್ದಂಗೆ ಎಲೆಕ್ಷನ್ ಕಾವು ಜೋರಾಗ್ತಾ ಇದೆ. ಕಾವು ಜೋರಾಗ್ತಾ ಇದೆ. ಎಲೆಕ್ಷನ್ ಜೋರಾಗ್ತಾ ಇದೆ. ಇವತ್ತು ಸಿದ್ದರಾಮಯ್ಯ ಬರ್ತಾ ಇದ್ದಾರೆ. ಆಯ್ತು ಮಾತಾಡ್ತಾರೆ ಸರ್. ಇವತ್ತು ಏಪ್ರಿಲ್ 1ನೇ ತಾರೀಕು, ಇನ್ನು 8 ದಿನ ಐತೆ. 8 ದಿನದಲ್ಲಿ ದಾವಣಗೆರೆ ದಕ್ಷಿಣಕ್ಕೆ ಯಾರು MLA ಆಗ್ತಾರೆ ಅನ್ನೋದು ಡಿಸೈಡ್ ಆಗ್ತೈತಿ. ನಿಮ್ಮ ಪ್ರಕಾರ ಯಾರು ಆಗ್ತಾರೆ? ಅದು ಹೇಳೋಕೆ ಬರಲ್ಲ ಸರ್, ಯಾಕಂತೆ ಜನ ಗೊತ್ತಾಗಲ್ಲ. ಇನ್ನೂ ಹೋಗ್ಬೇಕು, ಇನ್ನೂ 4-5 ದಿವಸ, ಅವಾಗ ಪೂರ ಇದಾಕೈತೆ ಮಾಹಿತಿ. ಈಗಲೇ ಗೊತ್ತಾಗಲ್ಲ. ಇನ್ನು ಮಾಡ್ತಾರೆ ಚೆನ್ನಾಗಿ, ಎಲ್ಲರೂ ಇಬ್ಬರು ಕೆಲಸ ಮಾಡ್ತಾರೆ. ಅದು ಯಾರು ಇನ್ನೂ ಜನ ಚೂಸ್ತಾರೋ ಅದು ಜನಕ್ಕೆ ಬಿಟ್ಟಿದ್ದು. ಅದು ಮತದಾರರ ಆಯ್ಕೆನೇ ಅಂತಿಮ. ಅದು ಆಯ್ಕೆ ಅಂತಿಮ, ಅವ್ರದ್ದೇ ಆಯ್ಕೆ, ಮತದಾರರ ಆಯ್ಕೆ. ಹಾಂ, ಸಮರ್ಥ ಶಾಮನೂರವರು ಓಟ್ ಸಿಗುತ್ತೆ ಅನ್ಸುತ್ತೆ ಅವ್ರು ನಿಮಗೆ? ಹಾಂ, ಸಿಗುತ್ತಾ? ಸಿಗುತ್ತೆ. BJP ಅವರು ಫೈಟ್ ಕೊಡ್ತಿದ್ದಾರೆ. BJP ಫೈಟ್ ಕೊಡ್ತಾರೆ, ಅವರು ಮಾಡ್ತಾರೆ, ಅವರು ಕೆಲಸ ಮಾಡ್ತಾರೆ, ಅವ್ರಿಗೂ ಕೊಡ್ತಾರೆ. ಜನ ಹೆಂಗೆ ಹೇಳಕ್ಕೆ ಬರಲ್ಲ, ಒಳಗಿಂದ ಹೇಳಕ್ಕೆ ಬರಲ್ಲ. ಇನ್ನು 4-5 ದಿನ ಹೋಗ್ಬೇಕು, ಅದು ಅವಾಗ ಇದಾಕತಿ ಸೂಚನೆ ಗೊತ್ತಾಗತ್ತೆ. ಎಲೆಕ್ಷನ್ ಹತ್ರ ಬರ್ತಿದ್ದಂಗೆ ಜನರು ಡಿಸೈಡ್ ಮಾಡಬೇಕು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ. ಹಾಂ, ಅವಾಗ ಮಾಡಬೇಕು, ಜನ ಮಾಡಬೇಕು. ಜನ ಬೆಂಬಲ, ಜನದಲ್ಲಿ ಆಗಲ್ಲ, ಜನ ಬೆಂಬಲ ಮಾಡ್ತಾರೆ. ಇಷ್ಟು ದಿನ ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಶಿವಶಂಕರಪ್ಪನವರು ಒಬ್ಬರೇ MLA ಆಗಿದ್ದರು. ಎಷ್ಟು ದಿನ? 3 ಸರಿನ ಅವರೇ ಗೆದ್ದಿರೋದು. 3 ಸರಿನ ನಮ್ಮ ದಕ್ಷಿಣ ಕ್ಷೇತ್ರದ ಅವರೇ ಗೆದ್ದಿರೋದು. 4 ಸರಿನಾ? 4 ಸರಿ. ಹಾಂ, ಅವರೇ ಗೆದ್ದಿರೋದು 4 ಸರಿ. ಅಜ್ಜನವ್ರು ಇಲ್ಲ, ಆದರೆ ಈಗ ಅಭಿವೃದ್ಧಿ ನೋಡ್ಕೊಂಡು ಜನ ಓಟ್ ಹಾಕ್ತಾರಾ ಅಥವಾ ಅಭ್ಯರ್ಥಿನ ನೋಡ್ಕೊಂಡು ಜನ ಓಟ್ ಹಾಕ್ಬೇಕಾ? ಅಭಿವೃದ್ಧಿ ನೋಡ್ಕೊಂಡು ಓಟ್ ಹಾಕ್ಬೇಕು. ಅಭಿವೃದ್ಧಿ ನೋಡ್ಕೊಂಡು ಓಟ್ ಹಾಕ್ಬೇಕು. ಅಭಿವೃದ್ಧಿ ಜನಕ್ಕೆಲ್ಲ ಸಹಕಾರ ಮಾಡಿದ್ದಾರೆ, ಕೊಟ್ಟಿದ್ದಾರೆ, ಎಲ್ಲ ಹಾಕಿದ್ದಾರೆ. ನೋಡ್ಬೇಕು, ಜನ ಹೇಳಕ್ಕೆ ಬರಲ್ಲ ರೀ, ಹೆಂಗೆ ಮಾಡ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಮಾಡಿದ್ದಾರೆ, ಮಾಡಿದ್ ನೆನೆಸ್ಬೇಕಾ? ಈಗ ಸಮರ್ಥ ಶಾಮನೂರವ್ರಿಗೆ ಟಿಕೆಟ್ ಕೊಡಬಾರ್ದು, ನಮಗೆ ಟಿಕೆಟ್ ಕೊಡಬೇಕು ಅಂತ ಅಲ್ಪಸಂಖ್ಯಾತರ ನಾಯಕರೆಲ್ಲ ಕೇಳ್ತಾ ಇದ್ರು. ಆದರೂ ಕಾಂಗ್ರೆಸ್ ಸಮರ್ಥ ಅವ್ರನ್ನ ಕಣಕ್ಕೆ ಇಳಿಸಿ ಅದೇ ಮುಂದಿನ ಎಲೆಕ್ಷನ್ ಯೋಚನೆ ಮಾಡಿ ಇಟ್ಕೊಂಡು ಕೊಟ್ಟಾರ ಅವ್ರಿಗೆ. ಮುಂದಿನ ಎಲೆಕ್ಷನ್ನು MLA ಎಲೆಕ್ಷನ್ ಬಂದಾಗ ಮತ್ತೆ ಯೋಚನೆ ಮಾಡಿ ಕೊಡೋಕ್ಕಲ್ಲ, ಅದಕ್ಕೆ ಅವ್ರನ್ನ ಇಟ್ಕೊಂಡು ಇದು ಮಾಡಿದ್ದಾರೆ ಅಂತ ಅಂದರು. ಇರ್ಬೋದು. ಸರಿ ಸರ್, ಥ್ಯಾಂಕ್ ಯು.